ಮತ್ತೆ ಅದೊಂದಿಷ್ಟು ವಿಡಿಯೋ ನೋಡಿದ್ವಿ ನಾವು. ಖಾಲಿ ಇರ್ತಾ ಇದ್ರಿ, ನಾನೇ ಹುಡುಕ್ತೀನಿ ಅಂತ ಹೇಳಿ. ಓ ಯಾ ಓಕೆ. ಆ್ಯಕ್ಚುಲಿ ನನಗೆ ಹೇಳ್ತಾ ಇದ್ದ ಅಭಿಷೇಕ್ ಹಣ ಒಂದು ಗಂಡು ಹುಡುಕ್ಬೇಕು ಅಂತ. ನಾನೇ ಹುಡುಕ್ತೀನಿ ಮನೆಯಲ್ಲಿ ಅಂತ ಅವಾಗ ತಮಾಷೆ ಮಾಡ್ತಾರೆ. ಬಟ್ ಐ ಥಿಂಕ್ ಐವ್ ಸೀನ್ ದಿಸ್ ಪರ್ಸನ್. ನಮ್ಮ ಜೊತೆಲಿ ಶಬರಿಮಲೆಗೂ ಬಂದಿದ್ರು ಅಂತ ನಾನು ಇವಾಗ ಹೇಳಿದ್ರು ನನ್ನ ಜೊತೆ ಶೇರ್ ಮಾಡಿದ್ರು. ಐ ಥಿಂಕ್ ಐವ್ ಸೀನ್ ಸಮ್ವೇರ್ ನೋಡಿದ್ದೀನಿ. ಖುಷಿ ಆಯ್ತು ಆ್ಯಕ್ಚುಲಿ. ಯಾಕಂದರೆ ಭಾಳ ಕಷ್ಟಪಟ್ಟು ಮೇಲೆ ಬಂದಿರೋ ಹುಡುಗಿ ಇವತ್ತು ಅವ್ರ ಲೈಫ್ಲಿ ಸೆಟ್ಲ್ ಆಗ್ತಿದ್ರೆ ಭಾಳ ಖುಷಿ. ಪರ್ಟಿಕ್ಯುಲರ್ ಆಗಿ ಅಂದ್ರೆ ಅಪ್ಪು ಸರ್ ಅಭಿಮಾನಿ ಅನ್ನೋದು ಯಾವತ್ತೂ ಬಿಟ್ಕೊಡ್ಲಿಲ್ಲ. ಅಥವಾ ನಿಮ್ಮ ಮನೆಗೂ ಅಷ್ಟೇ ನೆಂಟಿರುವಂತವ್ರು ಅವರ ಜರ್ನಿ ನೆನೆಸ್ಕೊಂಡ್ರೆ ಹೇಗಾಯ್ತು ಒಬ್ಬ ಜನಪ್ರಿಯ ನಿರೂಪಕಿ ಆಗಿ? ವೆರಿ ಬ್ಯೂಟಿಫುಲ್, ಅಮೇಝಿಂಗ್ ಜರ್ನಿ. ಅದು ನೀವು ಅಪ್ರಿಷಿಯೇಟ್ ಮಾಡಬೇಕು. ಯಾಕೆ ನೀವು ಈ ಮೀಡಿಯಲ್ಲಿ ಇರೋದ್ರಿಂದ ಯು ವಿಲ್ ಬಿ ನೋಯಿಂಗ್ ಬೆಟರ್. ಯಾಕಂದರೆ ನೀವು ಒಂಥರ ಟೈಪ್ ಆಫ್ ಆ್ಯಂಕರ್, ಅವ್ರು ಒಂಥರ ಟೈಪ್ ಆಫ್ ಆ್ಯಂಕರ್. ಸೊ ನಿಮಗೆ ಗೊತ್ತಿರಬೇಕು ಆ್ಯಕ್ಚುಲಿ. ಬಟ್ ಇಟ್ಸ್ ರಿಯಲಿ ಗುಡ್. ನಾನು ನೋಡಿರೋ ಪ್ರಕಾರ ಅನುಶ್ರೀನ ಅವ್ರ ಬೆಳವಣಿಗೆ ತುಂಬಾ ಅದ್ಭುತವಾದ ಬೆಳವಣಿಗೆ. ಹುಡುಗನ ಬಗ್ಗೆ ನಿಮಗೆ ಮಾಹಿತಿ ಇತ್ತ ಅಂತ ಮಾತಾಡಿದ್ರೆ ಭೇಟಿ ಮಾಡಿದ್ರೆ? ಐ ಹ್ಯಾವ್ ಮೆಟ್ ಹಿಮ್ ಬಟ್ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ಬಟ್ ಈಸ್ ಎ ನೈಸ್ ಪರ್ಸನ್. ಮನೆಯ ಸದಸ್ಯರು ಕೂಡ ಇದ್ದಾರೆ ಅನುಶ್ರೀ ಅವರು. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಅವರೇ ಎಲ್ಲ ಇದರಲ್ಲಿ ಇದ್ದಾರೆ. ಅವ್ರು ಇಲ್ಲದಿದ್ರೆ ಟೈಮೇ ಇಲ್ಲ. ನೀವೇನು ಸಜೆಸ್ಟ್ ಮಾಡಿದ್ರೆ? ಏನಿಲ್ಲಪ್ಪ, ಚೆನ್ನಾಗಿರಿ, ನಗ್ನಾಗ್ತಾ ಇರಿ, ಯಾವ ಸಂತೋಷವಾಗಿರಿ, ಜಗಳನೂ ಆಡಿ ಖುಷಿಯಾಗಿರಿ. ಜಗಳ ಅಂದರೆ ಲವ್ ಜಗಳ ಅಂತೀವಿ. ಓಕೆ, ಥ್ಯಾಂಕ್ ಯು. ಡ್ಯಾಡ್ ಫಸ್ಟ್ ಶೆಡ್ಯೂಲ್ ಆಯ್ತಮ್ಮ. ಫಸ್ಟ್ ಶೆಡ್ಯೂಲ್ ಆಯಿತು. ಸೆಕೆಂಡ್ ಶೆಡ್ಯೂಲ್ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್. ಇವಾಗ ಜೈಲರ್ 2 ಹೋಗ್ತಾ ಇದ್ದೀವಿ ಸೆಪ್ಟೆಂಬರ್ 1 ಸೆಪ್ಟೆಂಬರ್ 1 2 ಆ್ಯಂಡ್ ಇನ್ನು ಪೆದ್ದಿದು ಅವ್ರದ್ದು ಆಂಧ್ರಲ್ಲಿ ಇದು ನಡೀತಾ ಇದೆ, ಏನು ವೇಜಸ್ ಬಗ್ಗೆ ನಡೀತಾ ಇದೆ. ಅದ್ರಿಂದ ಬರಬೇಕು, ಆಗಬೇಕು ಡೇಟು. ಅದು ಬಿಟ್ಟರೆ ಸ್ಪೆಷಲ್ ಆಗಿ ಡಾಕ್ಟರ್ ಆಗ್ತಿದ್ದೀರಾ? ಇಲ್ಲ, ಸ್ವಲ್ಪ ತುಂಬ ದಿನ ದಾಡಿ ಬಿಟ್ಟಿದ್ದೆ. ಸ್ವಲ್ಪ ಸ್ಮಾರ್ಟಾಗಿ ಕಾಣೋಣ ಅಂತ ಶೇವ್ ಎಲ್ಲ ಮಾಡಿ ಮಗು ಜೊತೆ ಮಗುವಾಗಿರೋಣ ಅಂತ. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.